ಮಿಸ್ಟರ್ ಸಮೀರ್ ಎನ್ನುವಂತಹ ಯುವಕ ಆತ. ಆ ವ್ಯಕ್ತಿ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಮಾತನಾಡ್ತಾನೆ. ಏನೋ ಒಂದು ವಿಷಯವನ್ನ ಪ್ರಸ್ತಾಪನೆ ಮಾಡಿದ್ದಾನೆ. ಆ ಒಂದು ವಿಷಯವನ್ನ ಬದಿಗಿಟ್ಟು ಇಲ್ಲ 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 ಬ್ರದರ್, ಇದನ್ನ ಸೈಡ್ಗಿಡೋ ಮಾತೇ ಇಲ್ಲ. ಅವ್ನು ಹೇಳಿರ್ತಕ್ಕಂಥ ಉದ್ದೇಶ ಆಗ್ಲಿ, ಅವ್ನು ಹೇಳಿರ್ತಕ್ಕಂಥ ಮಾತಾಗ್ಲಿ ಇಷ್ಟೆಲ್ಲ ರೆವೆನ್ಯೂ ಬರೋ ದೇವಸ್ಥಾನ ಯಾಕೆ ಇನ್ನೂ ಗವರ್ಮೆಂಟ್ ಅಂಡರ್ ಅಲ್ಲಿ ಹೋಗಿಲ್ಲ? ಈ ಪ್ರಶ್ನೆ ಜನಗಳ ಮನಸ್ಸಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವನು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನೆ. ಇದು ಹಿಂದೂಗಳ ದೇವಸ್ಥಾನ ಅಲ್ಲ, ಇದು ಜೈನ್ ಪ್ರೈವೇಟ್ ಟೆಂಪಲ್ ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಗವರ್ಮೆಂಟ್ ಅಂಡರ್ ಅಲ್ಲಿ ಇದು ಹೋಗಿರಲ್ಲ ಅಂತ ಹೇಳ್ತಾನೆ. ಮತ್ತೊಂದು ಮಾತನ್ನ ಹೇಳ್ತಾನೆ, ಧರ್ಮಸ್ಥಳ ದೇವಸ್ಥಾನ ಇದು ಹಿಂದೂ ಟೆಂಪಲ್ ಅನ್ಕೊಂಡಿದ್ದೆ, ಆದ್ರೆ ಜೈನ್ ಪ್ರೈವೇಟ್ ಟೆಂಪಲ್ ಅಂತ ಇವಾಗಲೇ ನನಗೆ ಗೊತ್ತಾಗಿದ್ದು ಅಂತ ಇಂಡೈರೆಕ್ಟ್ ಆಗಿ ಜನಗಳ ಮನಸ್ಸಿಗೆ ಹೇಳ್ತಾನೆ. ಇದನ್ನ ಜೈನ್ ಪ್ರೈವೇಟ್ ಟೆಂಪಲ್ ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ. ಇಷ್ಟು ಬಿಟ್ಟು ಮಂಜುನಾಥ ಸ್ವಾಮಿಗಾಗ್ಲಿ ಅನ್ನಪ್ಪ ಸ್ವಾಮಿಗಾಗ್ಲಿ ಯಾವುದೇ ನಿಂದನೆಯಾಗುವಂತ ಮಾತನ್ನ ಸಮೀರ್ ಹೇಳಿಲ್ಲ. ದೇವಸ್ಥಾನ ಎದ್ದಳ್ಸಕ್ಕೆ, ಅಲ್ಲಿನ ದೇವರನ್ನ ಎದ್ದಳ್ಸಕ್ಕೆ ಯಾವ ಮಕ್ಕಳಿದಾನೂ ಆಗಲ್ಲ. ಇನ್ನೊಂದು ಮಾತು, ಮಿಸ್ಟರ್ ಸಮೀರ್, ನೀನ್ ಈ ವಿಡಿಯೋನ ನೋಡ್ತಿದ್ಯಾ ಅಂತ ಅನ್ಕೊಂಡಿದೀನಿ. ನೀನ್ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು, ಸೌಜನ್ಯ ಪರ ಹೋರಾಟದಲ್ಲಿ ನಿಂತರು, ಕೆಲವು ಜನರ ಬಾಯಲ್ಲಿ ನಿನ್ನ ನೆಗೆಟಿವ್ ಮಾತುಗಳು ಬರ್ತಿದೆ ಅಂದ್ರೆ ಕಾರಣ ಇಷ್ಟೇ. ನಿನ್ನ ಹಳೆಯ ಕಂಟೆಂಟ್ ಗಳು ಹಿಂದೂ ಪರ ನಿಂತಿರೋರ್ ಮೇಲೆನೆ ಪಾಯಿಂಟ್ ಔಟ್ ಮಾಡೋ ತರ ಇರುತ್ತೆ. ನೀನು ಅಷ್ಟು ಕಂಟೆಂಟ್ ಅಲ್ಲಿ ಒಂದೇ ಒಂದು ಕಂಟೆಂಟ್ ಎಷ್ಟೋ ಜನ ಮುಸ್ಲಿಮರಲ್ಲೂ ಕೂಡ ಅನ್ಯಾಯ ಮಾಡಿರೋರು ಇದ್ದಾರೆ. ಒಬ್ಬನೇ ಒಬ್ಬ ಅನ್ಯಾಯ ಮಾಡಿರೋ ಮುಸ್ಲಿಂ ಅನ್ನ ಹಿಡಿದು ಈ ತರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಿದ್ರೆ ನಿನಗೆ ಇವತ್ತಿನ ದಿನ ಈ ಮಾತುಗಳು ಬರ್ತಾ ಇರಲಿಲ್ಲ. ಪೂರ್ತಿ ಹಿಂದುತ್ವನೇ ನಿನಗೆ ಸಪೋರ್ಟ್ ನಿಲ್ತಾ ಇತ್ತು. ಇದು ನನ್ನ ಒಪಿನಿಯನ್. ಇವರೆಲ್ಲ ಯಾಕೆ ಸೌಜನ್ಯ ಪರ ಹೋರಾಟದಲ್ಲಿ ನೀನ್ ಬದಿದ್ಯಾ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ದೇವಾಲಯನ ಮುಚ್ಚಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಕಾರಣ ಇಷ್ಟೇ. ಜೈ